ನಮಸ್ತೆ ಫ್ರೆಂಡ್ಸ್, ಈ ದಿನ ಬೆಳಗ್ಗೆ ನಾನು ತಿಂಡಿಗೆ ಚಪಾತಿ ಮಾಡಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಇದಕ್ಕೆ ನಾವು ಚೀನಿಕಾಯಿ ಅಂತಲೂ ಕರಿತೀವಿ. ಇದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಉಪಯೋಗಿಸುವಂಥದ್ದು. ಇದು ನಮ್ಮ ಮನೇಲೇ ನಾನು ಬೆಳೆದಿರುವಂಥ ಸಿಹಿ ಕುಂಬಳಕಾಯಿ, ಹಾಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಮ್ಮ ಮನೇಲಿ ಈ ಥರ ಎರಡು ಚೀನಿಕಾಯಿ ಬೆಳೆದಿದ್ವು ನಾವು. ಪಲ್ಯ ನೋಡಿ ಈ ರೀತಿ ತುಂಬ ಚೆನ್ನಾಗಾಗಿತ್ತು. ಈ ಕಾಂಬಿನೇಷನು ರೊಟ್ಟಿ, ಚಪಾತಿ, ದೋಸೆಗೂ ಚೆನ್ನಾಗಾಗ್ತದೆ. ಮತ್ತು ಇದರಲ್ಲಿ ನಾನಾ ತರಹದ ರುಚಿಕರವಾದಂಥ ತಿಂಡಿಗಳನ್ನ ಮಾಡ್ಕೋಬೋದು. ಸಾಂಬಾರು ಮಾಡ್ಬೋದು, ಹಲ್ವ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಸಿಹಿ ಕಡುಬು ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ ಮಾತ್ರ. ಇದು ನಾನು ಈ ರೀತಿ ಸಣ್ಣ ಹೋಳುಗಳಾಗಿ, ಅಂದರೆ ಮೀಡಿಯಮ್ ಆಗಿ ಹೋಳುಗಳಾಗಿ ಹೆಚ್ಕೊಂಡಿದ್ದೆ. ಇದಕ್ಕೆ ಕಡಿಮೆ ಪದಾರ್ಥಗಳಾದ್ರೆ ಸಾಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಹಸಿರುಮೆಣಸಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಮೇಯ್ನ್ ಮುಖ್ಯ ಬೇಕಾಗಿರೋದು ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ನೋಡಿ, ನಾನು ಈ ರೀತಿ ಬಾಣಲಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇಷ್ಟೇ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಇಷ್ಟೇ ಎಣ್ಣೆಯಲ್ಲಿ ನಾನು ಪಲ್ಯನ ಮಾಡ್ತೀನಿ. ಇದಕ್ಕೆ ನೀರು ಹಾಕೋದಿಲ್ಲ. ಇದೇ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತೀನಿ. ತುಂಬ ರುಚಿಕರವಾಗಿರ್ತದೆ ಮಾತ್ರ ಪಲ್ಯ. ನೀವು ನಾನು ಮಾಡಿರುವಂತಹ ಇದೇ ಮೆಥಡಲ್ಲಿ ನೀವು ಮಾಡಿ ಒಂದು ಸಲ, ಹಾಗೆ ಹೇಳಿ ಕಮೆಂಟ್ ಮಾಡಿ. ನೋಡಿ, ಬೆಳ್ಳುಳ್ಳಿನೇ ಇದಕ್ಕೆ ಮುಖ್ಯವಾಗಿರೋದು. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಸಣ್ಣಗೆ ಚೆಜ್ಜಿಬಿಟ್ಟು. ಈರುಳ್ಳಿ 3 ಗೆಡ್ಡೆ ಹಾಕ್ಕೊಂಡಿದ್ದೀನಿ ನಾನು. ಹಸಿಮೆಣಸಿನಕಾಯಿ ಸ್ವಲ್ಪ ಒಂದೆರಡು ಖಾರ ಇದ್ದರೆ ಚೆನ್ನಾಗಿರ್ತದೆ. 1-2-3 ಜಾಸ್ತಿನೇ ಹಾಕ್ಕೊಂಡ್ರೆ, ಏಕೆಂದರೆ ಸಿಹಿ ಕುಂಬಳಕಾಯಿ ಸಿಹಿಯಾಗಿರ್ತದೆ. ಆದ್ದರಿಂದ ಖಾರ ಆದರೆ ಸ್ವಲ್ಪ ಚೆನ್ನಾಗಿರ್ತದೆ. ರೊಟ್ಟಿ, ಪಲ್ಯ, ದೋಸೆಗೆಲ್ಲ ತುಂಬ ಚೆನ್ನಾಗಾಗ್ತದೆ. ಈರುಳ್ಳಿ ಹಾಕ್ಕೊಂಡು 3 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣಗೇನು ಹೆಚ್ಚೋದೇನು ಬೇಡ, ಮೀಡಿಯಮ್ ಗಾತ್ರದ ಹೆಚ್ಕೊಂಡ್ರೆ ಸಾಕು. ತುಂಬ ಸಣ್ಣಗಾದ್ರೂ ಚೆನ್ನಾಗಿ ಅನಿಸಲ್ಲ ಪಲ್ಯಕ್ಕೆ. ನೋಡಿ, ನಾನು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಹೋಳುಗಳಾಗಿ ಹೆಚ್ಕೊಂಡಿದ್ದೀನಲ್ಲ ಸಿಹಿ ಕುಂಬಳಕಾಯಿನ, ಇದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ನಾನು ನೀರು ಹಾಕೋದಿಲ್ಲ. ನೋಡಿ, 1-2 ಸಲ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹೊತ್ತು ಬಿಡುತ್ತೆ. ಏಕೆಂದರೆ ನೀರು ಹಾಕಿರಲ್ವಲ್ಲ, ಅದರಿಂದ 1-2-3 ಸಲ ಬಾಡಿಸ್ತಾನೆ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೋಬೇಕು. ಏಕೆಂದರೆ ಇದು ಉಪ್ಪು ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಕಡಿಮೆ ನೋಡಿ ಉಪ್ಪು ಹಾಕ್ಕೊಬೇಕು. ಇದಕ್ಕೆ ಈ ರೀತಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾನು ಬೇಯಿಸೋಕ್ಕೆ ಬಿಡ್ತೀನಿ. ತಟ್ಟೆ ಮುಚ್ಚಿಬಿಟ್ಟು, ತಳ ಹಿಡಿಯೋದಿಲ್ಲ. ಒಂದು 5 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಮತ್ತು 1-2 ಸಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು. ನೋಡಿ, ಒಂದು ಸ್ವಲ್ಪನೂ ತಳ ಹೊತ್ತಿರೋದಿಲ್ಲ. ಇಲ್ಲಾಂದರೆ ಹಾಗೆ ಬಿಟ್ಬಿಟ್ಟೆ ಅಂದರೆ ತಳ ಹೊತ್ಬಿಡುತ್ತೆ. ನೋಡಿ, ಆಗಲೇ ಎಷ್ಟೋ ಬೆಂದು ಹೋಗಿಬಿಟ್ಟಿದೆ ಸಿಹಿ ಕುಂಬಳ. ನೋಡಿ, ಆಲ್ರೆಡಿ ಬೆಂದಾಯಿತು ಸಿಹಿ ಕುಂಬಳ. ತುಂಬ ಚೆನ್ನಾಗಿರುತ್ತೆ ಈ ಥರ ಮೆಥಡಲ್ಲಿ ಪಲ್ಯ ಮಾಡಿಕೊಂಡ್ರೆ. ಇದಕ್ಕೆ ನಾನೀಗ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಾಯಿ ತುರಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಏನಾದ್ರು ಹಾಕ್ಕೋಬೋದು, ನಿಮ್ಮ ಬಿಟ್ಟಿದ್ದು ಇದು. ನೋಡಿ, ಈ ರೀತಿ ಬಾಡಿಸ್ಕೊಂಡ್ಬಿಟ್ರೆ 1-2 ನಿಮಿಷ ಮತ್ತೆ ತಟ್ಟೆ ಮುಚ್ಚಿ ಬೇಯಿಸಿಬಿಟ್ರೆ ಸಾಕು. ಅಷ್ಟೇ, ಪಲ್ಯ ರೆಡಿ ಆಗ್ತದೆ. ಈ ಮೆಥಡಲ್ಲಿ ಒಂದು ಸಲ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ನೋಡಿ, ಪಲ್ಯ ರೆಡಿ ಆಯಿತು. ನಾನು ಇದಕ್ಕೆ ಚಪಾತಿ ಮಾಡಿದ್ದೆ. ತುಂಬ ರುಚಿಯಾಗಿರ್ತದೆ. ಈ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ